ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ನೋಡೋಣ. ನಿನ್ನೆ ಭಾನುವಾರ ಚಿನ್ನದ ಬೆಲೆ ಪ್ರೈಸ್ ಜಾಸ್ತಿ ಆಯಿತು. ಸೋಮವಾರ ಹೆಂಗೆ ಕತೆ? ಕಳೆದ ವಾರದಲ್ಲಿ ತುಂಬಾನೇ ಫ್ಲಕ್ಚುಯೇಟ್ ಆಯಿತು. ಕಳೆದ ವಾರದ ಬಗ್ಗೆ ಒಂದು ಸ್ವಲ್ಪ ನಾವು ನೋಡಿದ್ರೆ ಯಾವ ರೀತಿ ಗ್ರಾಫ್ ಇತ್ತು ಅಂದ್ರೆ, ನಮಗೆ ನೀವು 19ನೇ ತಾರೀಕಿಂದ ನೋಡೋಣ. 120 ರೂಪಾಯಿ 1 ಗ್ರಾಮಿನ ಚಿನ್ನಕ್ಕೆ 22 ಕ್ಯಾರೆಟ್ ಚಿನ್ನ ಇಳಿಕೆ ಆಯಿತು. ನವೆಂಬರ್ 20ನೇ ತಾರೀಕು 60 ರೂಪಾಯಿ ಇಳಿಕೆ ಆಯಿತು. 21ನೇ ತಾರೀಕು 28 ರೂಪಾಯಿ ಇಳಿಕೆ ಆಯಿತು. ಆಮೇಲೆ 22ನೇ ತಾರೀಕು 186 ರೂಪಾಯಿ 1 ಗ್ರಾಮಿನ ಚಿನ್ನಕ್ಕೆ ಇಳಿಕೆ ಆಯಿತು. ಇದಾದ್ಮೇಲೆ ನೆನ್ನೆ 23ನೇ ತಾರೀಕು 12,564 ರೂಪಾಯಲ್ಲೇ ಕೂತ್ಕೋತು. ಆದ್ರೆ ಇವತ್ತು ಸೋಮವಾರ ಎಷ್ಟಾಗಿದೆ ಅಂತ ನಾವು ನೋಡೋಣ. ಇಲ್ಲಿ ನಾವು ಗ್ರಾಫ್ ನ ನೋಡ್ತಾ ಇದ್ರೆ 2 ದಿನ ಈ ವಾರದಲ್ಲಿ ಕಂಪ್ಲೀಟ್ ಆಗಿ ಒಂದು ಲಾಸ್ಟ್ ಒಂದು 10 ಡೇಸ್ ಅಲ್ಲಿ ನೋಡಿದ್ರೆ 3 ಟೈಮು ಇಳಿಕೆ ಆಗಿದೆ. ಇನ್ನು ಮೆಜಾರಿಟಿ ಟೈಮು ಏರಿಕೆ ಆಗಿದೆ. ಲಾಸ್ಟ್ ವೀಕಿನ ಒಂದು ಗ್ರಾಫ್ ನ ನೋಡ್ತಾ ಹೋದ್ರೆ 22, 24 ಎರಡರಲ್ಲೂ ಸಹ ಸಿಕ್ಕಾಪಟ್ಟೆ ಏರಿಕೆ ಆಗಿರೋದನ್ನ ನಾವು ನೋಡ್ತಾನೆ ಬಂದಿದೀವಿ. ಸೊ ಇವತ್ತು ಎಷ್ಟಾಗಿದೆ, ಈ ವಾರದ ಒಂದು ಗ್ರಾಫ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. 22 ಕ್ಯಾರೆಟ್ ಚಿನ್ನ ಇವತ್ತು 11,535 ರೂಪಾಯಿ ಇದೆ. ನಾನು 11,535 ರೂಪಾಯಿನ ಇತ್ತು. ಇವತ್ತು ಸೋಮವಾರ ಯಾವುದು ಬದಲಾವಣೆಗಳು ಆಗ್ಲಿಲ್ಲ. ಮಾರ್ಕೆಟ್ ಕಾನ್ಸ್ಟೆಂಟ್ ಆಗಿದೆ. 10 ಗ್ರಾಮಿನ ಚಿನ್ನಕ್ಕೆ ಇವತ್ತು 1,15,350 ಆಗುತ್ತೆ. ನೆನೆ 1,15,350. ಏನು ವ್ಯತ್ಯಾಸ ಇಲ್ಲ. 18 ಕ್ಯಾರೆಟ್ ಚಿನ್ನ ನೋಡಿದ್ರೆ ಇವತ್ತು 9,438 ರೂಪಾಯಿ ಇದೆ. ನೆನೆ 9,438 ರೂಪಾಯಿನ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 94,380 ಆಗುತ್ತೆ. ನೆನೆ 94,380. ಏನು ವ್ಯತ್ಯಾಸ ಆಗ್ಲಿಲ್ಲ. ಇದ್ರ ಜೊತೆಗೆ 24 ಕ್ಯಾರೆಟ್ ಚಿನ್ನ ಎಷ್ಟಾಗಿದೆ ಅಂದ್ರೆ 12,584 ರೂಪಾಯಿ. ನೆನೆ 12,584 ರೂಪಾಯಿ. 10 ಗ್ರಾಮಿನ ಚಿನ್ನಕ್ಕೆ 1,25,840. ನೆನೆ 1,25,840. ಏನು ವ್ಯತ್ಯಾಸ ಆಗ್ಲಿಲ್ಲ. ಬಟ್ ಇದೆಲ್ಲ ಆದ್ರೂ ಸಹ ಈ ವಾರದಲ್ಲಿ ಇಳಿಕೆ ಆಗುತ್ತಾ ಅಥವಾ ಏರಿಕೆ ಆಗುತ್ತಾ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅದು ಮಾರ್ಕೆಟ್ ಯಾವ ರೀತಿ ಹೆಂಗ್ ಬೇಕಾದ್ರೂ ಇಳಿಕೆ ಆಗ್ಬೋದು, ಯಾವ ರೀತಿ ಯಾವಾಗ ಬೇಕಾದ್ರೂ ಏರಿಕೆ ಆಗ್ಬೋದು. ಅದ್ರ ಬಗ್ಗೆ ಕ್ಲಿಯರ್ ಆಗಂತೂ ನಮ್ಗೆ ಗೊತ್ತಾಗಲ್ಲ. ಇದ್ರ ಜೊತೆಗೆ ನಮ್ಗೆ ಬೆಳ್ಳಿಯ ದರ ನೋಡಿದ್ರೆ 164 ರೂಪಾಯಿ ಆಗಿದೆ ಇವತ್ತು 1 ಗ್ರಾಮು. ಕೆಲವೊಂದಷ್ಟು ವರದಿಗಳ ಪ್ರಕಾರ ಸ್ವಲ್ಪ ಏರಿಕೆ ಆಗುತ್ತೆ, ಕೆಲವೊಂದಷ್ಟು ವರದಿಗಳ ಪ್ರಕಾರ ಕಮ್ಮಿ ಆಗುತ್ತೆ. ಬಟ್ ಇವತ್ತಂತೂ 164 ರೂಪಾಯಿ, 1,64,000 ರೂಪಾಯಿ 1 ಕೆಜಿಯ ಬೆಳ್ಳಿ ದರ. GST ಮೇಕಿಂಗ್ ವೇಸ್ಟೇಜ್ ಎಲ್ಲ ಆಡ್ ಆನ್ ಮಾಡ್ಕೊಂಡು ನೀವು ಚಿನ್ನ ಮತ್ತೆ ಬೆಳ್ಳಿಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಖರೀದಿನ ಮಾಡಬಹುದು. ಸೊ ಇದೇ ಇವತ್ತಿನ ಒಂದಷ್ಟು ಮಾಹಿತಿ. ನೆಕ್ಸ್ಟ್ ಯಾವ್ದಾದ್ರು ಅಪ್ಡೇಟ್ಸ್ ಇದ್ರಲ್ಲಿ ನಾನು ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದೇ ರೀತಿ ಬೆಂಬಲ ಕೊಡ್ತಾ ಇರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋಂದಿಗೆ. ನಮಸ್ಕಾರ.